ಎಫೆಕ್ಟ್ ಬೆಂಗಳೂರಿಗೂ ಕೂಡ ತಟ್ಟಿದೆ. ರಾಜಧಾನಿಯಲ್ಲಿ ರಾತ್ರಿ ತುಂತುರು ಮಳೆಯಾಗಿದೆ, ಶೀತ ಗಾಳಿ ಕೂಡ ಇದೆ. ಬೆಳಗ್ಗೆನೂ ಕೂಡ ಬೆಂಗಳೂರಲ್ಲಿ ತುಂತುರು ಮಳೆ ಆಗ್ತಾ ಇದೆ. ಇನ್ನು ಬೆಂಗಳೂರು ಸುತ್ತಲಿನ ಜಿಲ್ಲೆಗಳಲ್ಲೂ ಕೂಡ ಮಳೆಯಾಗುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿತ್ತು. ಸೊ ಬೆಂಗಳೂರು ಸೇರಿದಂತೆ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮೊದಲೇ ಮುನ್ಸೂಚನೆ ಕೊಟ್ಟಿತ್ತು. ಸೊ ನಿನ್ನೆ ರಾತ್ರಿಯಿಂದ ಬೆಂಗಳೂರಿನಲ್ಲಿ ತುಂತುರು ಮಳೆಯಾಗ್ತಾ ಇದೆ. ಬೆಂಗಳೂರು ಸುತ್ತಮುತ್ತ ಕೂಡ ತುಂತುರು ಮಳೆಯಾಗ್ತಾ ಇದೆ. ಬೆಳಗ್ಗೆನೂ ಕೂಡ ಮಳೆ ಮುಂದುವರೆದಿದೆ, ತುಂತುರು ಮಳೆ ಆಗ್ತಾ ಇದೆ. ರಾಜ್ಯದಲ್ಲಿ ನಿವಾರ್ ಯೆಲ್ಲೋ ಅಲರ್ಟ್ ಜಾರಿಯಾಗಿದೆ. ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿರೋದು. ಇನ್ನು ಚಂಡಮಾರುತದ ಎಫೆಕ್ಟ್ನಿಂದಾಗಿ ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಮಂಡ್ಯ ಜಿಲ್ಲೆಯ ಕೆಲವೆಡೆ ಮಳೆಯಾಗುವಂತ ಸಾಧ್ಯತೆ ಇದ್ದು ಈ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ದಕ್ಷಿಣ ಒಳನಾಡಿನಲ್ಲಿ ಮುಂದಿನ 4 ದಿನ ಅಲ್ಲಲ್ಲಿ ಮಳೆಯಾಗುವಂತ ನಿರೀಕ್ಷೆ ಇದೆ. ಉತ್ತರ ಒಳನಾಡಿನಲ್ಲಿ 3 ದಿನ ಮಳೆಯಾಗುವಂತ ಸಾಧ್ಯತೆ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಮೊದಲೇ ಹವಾಮಾನ ಇಲಾಖೆ ಹೇಳಿತ್ತು ಯೆಲ್ಲೋ ಅಲರ್ಟ್ ಜೊತೆಗೆ ಸಾಧಾರಣ ಮಳೆಯಾಗುವಂತ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು. ನಿನ್ನೆ ರಾತ್ರಿಯಿಂದ ತುಂತುರು ಮಳೆ ಬೆಂಗಳೂರಲ್ಲಿ ಆಗ್ತಿದೆ. ಸೊ ಇವತ್ತು ಬೆಳಗ್ಗೆನೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಅಂದ್ರೆ ವಾಹನ ಸವಾರಿಗೆ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ? ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ ಇದರಿಂದ? ಹೌದು ಶರ್ಮಿತಾ, ಏನು ಆ ಬಂಗಾಳ ಕೊಲ್ಲಿಯಲ್ಲಿ ಆಗಿರುವಂತಹ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಈಗಾಗಲೇ ಹವಾಮಾನ ಇಲಾಖೆ ಮೊನ್ನೆ 3 ದಿನಗಳಿಂದಲೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ನಿವಾರ್ ಅನ್ನೋ ಸೈಕ್ಲೋನ್ ಹಾದು ಹೋಗಲಿದೆ ನಮ್ಮ ಕರ್ನಾಟಕದ ಕರಾವಳಿ ಭಾಗವನ್ನ. ಹೀಗಾಗಿ ಅದರ ಎಫೆಕ್ಟ್ ದಕ್ಷಿಣ ಒಳಭಾಗಕ್ಕೂ ಕೂಡ ಬೀಳುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ನಿರ್ದೇಶಕರಾಗಿರುವಂತಹ CS ಪಾಟೀಲ್ ಅವರು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಅದೇ ಪ್ರಕಾರ ನಿನ್ನೆ ರಾತ್ರಿಯಿಂದನೂ ಕೂಡ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಒಂದು ತುಂತುರು ಮಳೆ ಆಗ್ತಾ ಇರುವಂಥದ್ದು. ಅದೀಗ ಬೆಳಗಿನ ಜಾವದೂ ಕೂಡ ಮುಂದುವರೆದಿರುವಂಥದ್ದು. ನನಗೆ ಸದ್ಯಕ್ಕೆ ಕೆಲವೊಂದು ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಒಟ್ಟಾರೆಯಾಗಿ ಬೆಳಗ್ಗೆಯಿಂದನೂ ಕೂಡ ಇದೇ ರೀತಿಯ ತುಂತುರು ಮಳೆ ಬೀಳ್ತಾ ಇದೆ. ಜೊತೆಗೆ ನಿನ್ನೆ ಮಧ್ಯಾಹ್ನದಿಂದಲೂ ಒಂದು ಚಳಿಯಾಗಿರುವಂತಹ ವಾತಾವರಣ ಇತ್ತು. ಯಾಕೆ ಅಂತಂದ್ರೆ ಪ್ರಮುಖವಾಗಿ ನಿವಾರ್ ಚಂಡಮಾರುತ ಏನಿದೆ ಅದು ಸುಮಾರು ತಮಿಳುನಾಡಿನಿಂದ 300 ಕಿಲೋಮೀಟರ್ ದೂರದಲ್ಲಿ ಆಗ್ಲೇ ಇತ್ತು. ಅಂದ್ರೆ ನಿನ್ನೆ ಮಧ್ಯಾಹ್ನದಷ್ಟೊತ್ತಿಗೆ ತಮಿಳುನಾಡಿನಿಂದನೇ 300 ಕಿಲೋಮೀಟರ್ ದೂರದಲ್ಲಿತ್ತು. ಆದರೆ ಅದು ಇವತ್ತು ಬೆಳಗ್ಗೆ ಅಷ್ಟೊತ್ತಿಗೆ ಮತ್ತೆ ಅದು ಸುಮಾರು 150-120 ಕಿಲೋಮೀಟರ್ ತಮಿಳುನಾಡನ್ನ ದಾಟ್ಕೊಂಡ್ ಬಂದಿದೆ ಅನ್ನುವಂಥದ್ದು. ಅಂದ್ರೆ ಸುಮಾರು ಕೇರಳವನ್ನ ಹಾದು ನಮ್ಮ ಕರ್ನಾಟಕದ ಕರಾವಳಿ ಭಾಗಕ್ಕೂ ಕೂಡ ಅದು ಇವತ್ತು ಪಾಸ್ ಆಗಿ ಹೋಗಲಿದೆ. ಈ ಹಿನ್ನೆಲೆಯಲ್ಲಿ ಸಾಧಾರಣ ಮಳೆ ಆಗುತ್ತೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಹೇಳಿದ್ರು. ಈಗ ಆ ನಿಟ್ಟಿನಲ್ಲಿ ಇವತ್ತು ಕೂಡ ಮಳೆ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಇನ್ನು ಈ ಒಂದು ಮಳೆಯ ಕಾರಣಕ್ಕೆ ಅಲ್ಪ ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಕೂಡ ಆಗ್ತಾ ಇದೆ. ಇನ್ನು ಚಳಿ ನಿನ್ನೆಯಿಂದನೂ ಕೂಡ ಚಳಿ ಇದ್ದಿದ್ರಿಂದ ಸಾಮಾನ್ಯ ಜನರು ಅದನ್ನ ಅವ್ರಿಗೆ ಬೇಕಾಗಿರುವಂತ ತಯಾರಿಯಲ್ಲೇ ಬಂದಿದ್ದಾರೆ. ಇನ್ನು ನಾವು ಸದ್ಯಕ್ಕೆ ನಿಂತಿರುವಂತದ್ದು ಕೂಡ ಕ್ಯಾರು ಮಾರುಕಟ್ಟೆಯಲ್ಲಿ ಸ್ವಲ್ಪ ಅಲ್ಪ ಮಟ್ಟದ ಟ್ರಾಫಿಕ್ ಇದೆ, ಆದ್ರೆ ಹೆಚ್ಚಿನ ಸಮಸ್ಯೆನೇ ಇಲ್ಲೂ ಆಗ್ತಾ ಇಲ್ಲ ಶರ್ಮಿತಾ. ಥ್ಯಾಂಕ್ ಯು ಆಶಿಕ್ ಮುಲ್ಕಿ ತಮ್ಮ ಇನ್ಫಾರ್ಮೇಶನ್ಗೆ.